ಇದು ಅನ್ನ ಉಣುವೊಂದು ಕೇಳ್, ಅದನ್ನು ಬೇಯಿಸಿದ ನೀರ್ ನಿನ್ನ ಬೆಮರೋ ಪರರ ಕಣ್ಣೀರೋ. ತಿನ್ನು ನೀ ಜಗಕ್ಕಿತ್ತಲ ಅನಿತ ಮಿಕ್ಕೂಟ, ಜೀರ್ಣಿಸದ ಋಣಶೇಷ ಮಂಕುತಿಮ. ಯಾವುದೂ ನಾವು ಜೀರ್ಣಿಸೋಕೆ ಆಗದಂಥ ಋಣಶೇಷ ಆಗಬಾರದು ಅನ್ನೋದಾದ್ರೆ ಅದು ಬೆಮರಿಂದ ಬಂದದ್ದು ಮಾತ್ರ ಆಗಿರಬೇಕು ಅನ್ನೋದನ್ನ ಡಿ.ವಿ.ಜಿ ಹೇಳ್ತಾರೆ. ಅದು ಮುಂದಿನ ಭಾಗ. ಕರ್ಮ ಮಾಡೋದು ಸರಿನೇ, ಆದ್ರೆ ಕರ್ಮ ಹೇಗೆ ಮಾಡಬೇಕು ಅಂತ ಈ ಭಗವದ್ಗೀತೆ ಮುಂದಿನ ಪದ್ಯಗಳನ್ನು ಶ್ಲೋಕಗಳನ್ನು ಆರಿಸ್ಕೊಂಡು ಹೋದಾಗ ಗೀತೆ ಅದನ್ನು ಹೇಳುತ್ತೆ ಒಂದು ಮಾತನ್ನ, ಹೇಗೆ ಕರ್ಮ ಮಾಡಬೇಕು ಅನ್ನೋದನ್ನ. ತಸ್ಮಾತ್ ಸಕ್ತಃ ಸತತಂ ಕಾಯಂ ಕರ್ಮ ಸಮಾಚರ, ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ ಅಂತ. ಹೇಗಿರ್ಬೇಕು ಅಂದ್ರೆ ತನ್ನ ಶಕ್ತಿಗೆ ಸರಿಯಾದ ಕರ್ಮವನ್ನು ಆರಿಸ್ಕೊಳ್ಬೇಕಂತ, ಅದನ್ನು ಅಪೇಕ್ಷೆ ಇಲ್ಲದೆ ಮಾಡಬೇಕು. ಹೀಗೆ ಸಂಘ ಮತ್ತು ಅಪೇಕ್ಷೆ ಇಲ್ಲದಂತೆ ಮಾಡಿದಂತಹ ಕರ್ಮದಿಂದ ವ್ಯಕ್ತಿ ಪರಮಾತ್ಮನನ್ನು ಪಡಿತಾನೆ ಅಂತ ಹೇಳ್ತಾರೆ. ಬಹಳ ಒಳ್ಳೆ ಮಾತದು. ನಮ್ಮ ಶಕ್ತಿಗೆ ಸರಿಯಾದ ಕರ್ಮವನ್ನು ಆರಿಸ್ಕೋಬೇಕು. ಎಷ್ಟೋ ಸಲ ನಮ್ಮ ಕೆಲಸಗಳು ಆಗೋದಿಲ್ಲ, ಯಾಕೆಂದ್ರೆ ನಮ್ಮ ಶಕ್ತಿಯನ್ನು ಮೀರಿದ್ದಾದಂತಹ ಕೆಲಸ ಹಾಕೊಂಡಾಗ ಆಗತ್ತೆ. ಸ್ವಲ್ಪ ಹೆಚ್ಚಿಗೆ ಇದ್ರೆ ಅಡ್ಡಿ ಇಲ್ಲ. ನನಗೆ ಇದು ಯಾವಾಗಲೂ ಒಂದು ಪ್ರತಿಮೆ ಅಂತ ಕಣ್ಮುಂದೆ ಬರ್ತದೆ. ನಿಮ್ಮ ಮನೇಲಿ ಸಣ್ಣ ಮಕ್ಕಳಿದ್ರೆ, ಕೂಸುಗಳಿದ್ದಾಗ ತೊಟ್ಲಲ್ಲಿ ಹಾಕ್ತೀವಿ. ನಮ್ಮ ಉತ್ತರ ಕನ್ನಡ ಕಡೆ ಇನ್ನೂ ಜಾಸ್ತಿ ಇದೆ. ಉತ್ತರ ಕನ್ನಡ ಕಡೆ ಗುಬ್ಬಿ ಚೆಟ್ಟು ಅಂತ ಮಾಡ್ತಾರೆ ಮೇಲೆ. ಅದಕ್ಕೆ ಇಲ್ಲೇನಂತಾರೆ ಗೊತ್ತಿಲ್ಲ, ತುಂಬ ಎಲ್ಲ ಕಡೆ ಮಾಡೇ ಮಾಡ್ತಾರೆ. ಅದು ತೊಟ್ಲ ಮೇಲೆ ಅಲಂಕಾರವಾಗಿ ಕಟ್ಟಿರ್ತಾರೆ. ಅದೇನೇನು ಹೊಳಿತಾ ಇರ್ತದೆ, ಕಾಜಿಂದ ಇರ್ತದೆ, ಕನ್ನಡಿ ಇರ್ತದೆ, ಚಕ ಚಕ ಹೊಳಿತಾ ಇರುತ್ತೆ. ಮಗುವನ್ನ ಆಕರ್ಷಣೆ ಮಾಡುತ್ತೆ, ಮಗು ಗುರ್ತಿಡಿಲಿ ಅಂತ ಮಾಡುವಂಥದ್ದು. ಅದನ್ನ ಎಷ್ಟೋ ಸಲ ನಾನು ಅನಲೈಸ್ ಮಾಡಿದ್ದೀನಿ, ಎಲ್ಲಿ ಕಟ್ತಾರೆ ಅಂತ. ತುಂಬಾ ಎತ್ತರದಲ್ಲಿ ಮಾಳಿಗೆ ಕಟ್ಟಲ್ಲ ಅದನ್ನ, ಯಾಕಂದ್ರೆ ಕಟ್ಟಿದ್ರೆ ಮಗು ಕಾಣಿಸಲ್ಲ. ಅದು ಹತ್ರ ಇರಬೇಕು, ಕಣ್ಣು ಹತ್ರ ಇರಬೇಕು, ಅದ್ರ ಕೈಗೆ ಸಿಕ್ಕಿರಬಾರ್ದು. ಬಹಳ ಚೆನ್ನಾಗಿದೆ ಅದು. ಕೈಗೆ ಸಿಕ್ಕರೆ ವಯಸ್ಸಲ್ಲಿ ಮಗು ಎಳ್ಕೊಂಡು ಬಾಯಲ್ಲಿ ಹಾಕೊಂಡ್ಬಿಡುತ್ತೆ. ಆದ್ರೆ ಕೈಗೆ ಸಿಕ್ಕಿರಬಾರ್ದು, ಸಿಗತ್ತೆ ಅಂತ ಭ್ರಮೆ ಹುಟ್ಟಿಸಿರ್ಬೇಕು. ಅದನ್ನು ನೋಡಿ ಸಂತೋಷ ಪಡ್ತದೆ ಅಂತ ಹೇಳ್ತಾರೆ. ನಮ್ಮ ಗುರುಗಳು ಹೇಳೋರು, ಯಾವಾಗಲೂ ನೀವು ಕೆಲಸಗಳನ್ನ ಹಾಕೊಂಡಾಗ ಆ ಗುಬ್ಬಿ ಚಟ್ಟಿನ ಥರ ಇರಬೇಕು ಅಂತ. ತೀರಾ ಸಿಂಪಲ್ ಕೆಲಸ, ಯಾರಾದರೂ ಮಾಡಬಹುದಾದ ಮಾಡಿದ್ರೆ ಏನು ವಿಶೇಷ ಅನ್ಸೋಲ್ಲ. ನನ್ನ ಶಕ್ತಿಗೆ ತಕ್ಕದ್ದು ಮಾಡೋದು ಸರಿನೇ, ಒಂದು ಚೂರು ಸ್ಟ್ರೆಚ್ ಮಾಡೋದು ಅಂತೀವಿ. ನಮ್ಮಲ್ಲಿ ಕ್ರಿಯೇಟಿವಿಟಿಯಲ್ಲಿ ಒಂದು ಡೆಫಿನಿಷನ್ ಬರ್ತದೆ. ಕ್ರಿಯೇಟಿವಿಟಿ ಈಸ್ ಆಲ್ ಅಬೌಟ್ ಸ್ಟ್ರೆಚಿಂಗ್ ಯುವರ್ ಸೆಲ್ಫ್ ಟು ದ ಲಿಮಿಟ್ಸ್ ಆಫ್ ಯುವರ್ ಎಬಿಲಿಟಿ ಓನ್ಲಿ ಟು ಡಿಸ್ಕವರ್ ದೇರ್ ಆರ್ ನೋ ಲಿಮಿಟ್ಸ್ ಅಂತ. ನಿನ್ನ ಮಿತಿ ತನಕ ಎಳ್ಕೊಂಡು ಹೋಗಿ ಆಗ ಅರ್ಥ ಆಗುತ್ತೆ ಮಿತಿಗಳೇ ಇಲ್ಲ ನಮಗೆ ಅಂತ. ಆ ರೀತಿಯಿಂದ ನಿನ್ನ ಶಕ್ತಿಗೆ ಸರಿಯಾದಂತಹ ಕರ್ಮಗಳನ್ನು ಮಾಡು. ಆನಂತರ ಆಸಕ್ತಿ ಇಲ್ಲದೆ ಮಾಡು. ಅದು ತುಂಬ ಅಪೇಕ್ಷೆಗಳನ್ನು ಇಟ್ಕೋಬೇಡ. ಹಾಗಾದಾಗ ಆ ಕರ್ಮ ಭಗವಂತನಿಗೆ ಪ್ರೀತಿಯಾಗುವಂತಹದ್ದು ಅಂತ. ಇದನ್ನು ಓದುವಾಗ ನನಗೆ ಒಂದು ಚಿತ್ರ ಕಣ್ಮುಂದೆ ಬಂದದ್ದು, ತುಂಬಾ ಇಷ್ಟವಾದಂತಹ ನನಗಂತ ಘಟನೆ ಅದು. ತಾವು ಬಹುಶಃ ತಸು ಶಾಮರಾಯರ 3 ತಲೆಮಾರು ಓದಿರಬೇಕು. ಓದಿಲ್ಲ ಅಂದ್ರೆ ದಯವಿಟ್ಟು ಓದಬೇಕು, ಅದ್ಭುತವಾದ ಪುಸ್ತಕ ಅದು. ಆ 3 ತಲೆಮಾರಲ್ಲಿ ಒಂದ್ಸಲ ಶಾಮರಾಯರ ಪುಸ್ತಕ ಬರೆದ್ಮೇಲೆ ನಾನು ಕೊಟ್ಟು ಓದಿ ನೋಡಿ ಹೇಗೆ ಅನ್ಸುತ್ತೆ ಅಂತ ಕೊಟ್ಟರು. ಅದೇನು ಒಂದು ದಿವಸದಲ್ಲಿ ಓದ್ಬೇಕು, ಅಷ್ಟು ಬಿಡೋಲ್ಲ, ಪುಸ್ತಕ ಹಿಡ್ಕೊಂಡ್ಬಿಡುತ್ತೆ. ಮರುದಿವಸ ಹೋಗಳೆ, ತುಂಬಾ ಚೆನ್ನಾಗಿದೆ ಸರ್ ಪುಸ್ತಕ ಅಂದೆ. ಏನ್ ಚೆನ್ನಾಗಿದೆಯೋಪ್ಪ, ನಾನು ಏನು ಹೊಸದು ಬರೆದದ್ದು, ನಾನು ಏನು ಕೇಳಿದ್ನೋ, ಏನು ಕಂಡಿದ್ನೋ ಅದನ್ನೇ ಬರೆದದ್ದು ಅಂದ್ರು. ಯಾಕೆ ಪುಸ್ತಕ ಚೆನ್ನಾಗಿದೆ ಅಂದ್ರೆ ನೀವು ಕೇಳಿದ್ದು ಕಂಡದ್ದನ್ನು ನಾವು ಕಾಣಲಿಲ್ಲಲ್ಲ. ಈಗ ಎಷ್ಟೋ ಜನ ನಮ್ಮ ಮುಂದಿನ ತಲೆಮಾರಿನವ್ರು ನಾವು ಹಿಂದಿನ ಹೇಳಿದಾಗ ಅಷ್ಟೆಲ್ಲ ಚೆನ್ನಾಗಿತ್ತಾ, ನಮಗೆಲ್ಲ ತಪ್ಪೋಯ್ತು ಅಂತ ಹಂಗಾಗತ್ತೆ. ಅದರಲ್ಲಿ ಒಂದು ಘಟನೆ ಬರೀತಾರೆ ಆ ಪುಸ್ತಕದಲ್ಲಿ. 3 ತಲೆಮಾರಲ್ಲಿ ಟಿ.ಎಸ್. ವೆಂಕಣ್ಣಯ್ಯನವರ ತಂದೆ ಸುಬ್ಬಣ್ಣನವರು ಅಂತಿದ್ರು. ಅತ್ಯಂತ ಸಾತ್ವಿಕ ಮನುಷ್ಯ, ಸಾಕಷ್ಟು ಬಡತನದಲ್ಲೇ ಕಳೆದದ್ದು. ಯಾವುದೋ ಒಂದು ಕಚೇರಿಯಲ್ಲಿ ಕೆಲಸ ಮಾಡಿಕೊಂಡದ್ದು ಸರ್ಕಾರಿ ಲೆವೆಲ್ದಲ್ಲಿ ಇದ್ದಾಗ ಅವರಿಗೆ ಮನೆಯಲ್ಲಿ ಹಿರಿಯರು ಹೇಳಿದ್ದು ಶ್ರೀರಾಮದೇವರ ಪೂಜೆ ಆಗ್ಬೇಕು, ಮನೆಯಲ್ಲಿ ಪಾರಾಯಣ ಆಗಬೇಕು ಅಂತ. ತಪ್ಪದೆ ಮನೆಯಲ್ಲಿ ರಾಮಾಯಣ ಪಾರಾಯಣ ಆಗಬೇಕು. ಅದೊಂದೇ ನಂಬ್ಕೊಂಡು ದೈವ ಅವ್ರದ್ದು. ಅವ್ರ ದೈವ ಅಂದ್ರೆ ರಾಮನ ಪೂಜೆ, ರಾಮಾಯಣದ ಪಾರಾಯಣ, ಇದೊಂದೇ ಮಾಡ್ಕೊಂಡಿದ್ದವರು. ಈಗ ಜಗತ್ತು ಹೇಗಿದೆ ಅಂದ್ರೆ ನೀವು ಚೆನ್ನಾಗಿದ್ರೆ ಸಾಲದು, ಮತ್ತೊಬ್ಬರನ್ನು ಚೆನ್ನಾಗಿರೋ ಬಿಡಬೇಕಾಗತ್ತೆ. ಕೆಲವರು ಬಿಡಲ್ಲ ನಿಮ್ಮನ್ನು. ಇವರ ದಾಯಾದಿಗಳಲ್ಲಿ ಒಬ್ಬ ರಾಮಣ್ಣ ಅಂತ ಇದ್ರಂತೆ. ಆ ರಾಮಣ್ಣ ಸ್ವಲ್ಪ ಮನೆಯಿಂದ ಚೆನ್ನಾಗಿದ್ದವರು, ಆದರೂ ಇವ್ರ ಬಗ್ಗೆ ಸಂಕಟ. ಇವರು ಕಷ್ಟದಲ್ಲಿದ್ದಾರೆ, ಬಡತನದಲ್ಲಿದ್ದಾರೆ. ಆದ್ರೂ ಇವ್ರ ಬಗ್ಗೆ ಯಾಕೆ ಕಷ್ಟ ಅಂದ್ರೆ ಊರಲ್ಲೆಲ್ಲ ಜನ ಇವ್ರ ಬಗ್ಗೆ ಒಳ್ಳೆ ಮಾತಾಡ್ತಾ ಇದ್ರು. ಸುಬ್ಬಣ್ಣ ಅವರಂದ್ರೆ ದೇವರು ಇದ್ದ ಹಾಗೆ. ಅವ್ರು ಅನ್ನೋದು ಏನೂ ಇಲ್ಲ, ಆತನ ಕಡೆಗೆ ಅಷ್ಟು ಹೊಗಳ್ತಾರಲ್ಲ ಅಂತ ಸಂಕಟ ಆಗ್ತಾ ಇತ್ತು. ಈ ಹೊತ್ತಿಗೆ ಕೂಡಿ ಬರೋ ಹಾಗೆ ಏನಾಯ್ತು ಅಂದ್ರೆ
ಆ ಊರಿಗೆ ಒಬ್ಬರು ಅಮಲ್ದಾರ್ ಬಂದರು. ಆಗಿನ ಕಾಲದಲ್ಲಿ ಅಮಲ್ದಾರ್ ಅಂದ್ರೆ ದೊಡ್ಡ ಅಧಿಕಾರಿಗಳು, ಜೋರು ಇರೋದು. ಅಮಲ್ದಾರ್ ಬಂದರು. ಅಮಲ್ದಾರ್ ಹೆಸರು ಅಕ್ಬರ್ ಸಾಹೇಬ್ರು ಅಂತ. ಅಕ್ಬರ್ ಸಾಹೇಬ್ರು ಒಳ್ಳೆಯವರು, ಪಾಪ ಚೆನ್ನಾಗಿದ್ದ ಅಮಲ್ದಾರ್, ಜಾಸ್ತಿ ದರ್ಪ ತೋರಿಸ್ತಿರ್ಲಿಲ್ಲ, ಬಹಳ ವಿನಯವಾಗಿದ್ರು, ಹಚ್ಕೊಂಡಿದ್ರು. ಆದರೆ ಅವರಿಗೆ ಮದುವೆ ಆಗಿ 12-13 ವರ್ಷ ಆದರೂ ಮಕ್ಕಳಾಗಿಲ್ಲ. ಅಕ್ಬರ್ ಸಾಹೇಬರಿಗೆ ಅವ್ರ ಬೀಬಿ, ಅವ್ರ ಹೆಂಡತಿಗೆ ಒಂದೇ ಚಿಂತೆ ಅಂದ್ರೆ ಒಂದು ಮಗು ಆಗಬೋ, ನಮಗೆ ಏನು ಬೇಕೋ ಎಲ್ಲ ದೇವರು ಹೊತ್ತಿದ್ದಾರೆ, ಎಲ್ಲ ದರ್ಗಾಕ್ಕೆ ಹೋಗಿದ್ದಾರೆ, ಎಲ್ಲ ಪೂಜೆಗಳನ್ನು ಮಾಡಿಸಿದ್ದಾರೆ, ಏನೂ ಆಗಿಲ್ಲ. ಈ ರಾಮಣ್ಣ ಸ್ವಲ್ಪ ಊರಲ್ಲಿ ಪ್ರಭಾವ ಮನುಷ್ಯ ಅಲ್ಲ, ಪುಢಾರಿ ಮನುಷ್ಯ. ಒಂದ್ಸಲ ಅಮಲ್ದಾರ್ ಕಡೆ ಹೋಗಿ ಸುಬ್ಬಣ್ಣನ ಮೇಲೆ ಹೇಗಾದ್ರು ಇತ್ತಲ್ಲ ಸಿಟ್ಟು, ಹೇಗೆ ಮಾಡಿಸ್ಬೇಕು ಅಂತ. ಸಿಟ್ಟು ಅಂತ ಹೇಳೋ ಹಂಗಿಲ್ಲ, ಪ್ರೀತಿಯನ್ನು ತೋರಿಸ್ಕೊಂಡು ಮಾಡೋದು ಬಹಳ ಕಷ್ಟ. ಇದು ಕೆಲವರು ಇರ್ತಾರೆ ನಮ್ಮಲ್ಲಿ. ನನ್ನ ಆತ್ಮೀಯ ಸ್ನೇಹಿತ ಅವನು, ಬುದ್ಧಿಗೆ ಸರಿ ಇಲ್ಲ, ಬಟ್ ಒಳ್ಳೆ ಆತ್ಮೀಯ ಸ್ನೇಹಿತ. ನನಗೆ ಅವನ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಲ್ಲ, ಆತ್ಮೀಯ ಸ್ನೇಹಿತ ಅನ್ನೋದನ್ನ ಬಿಡೋಲ್ಲ. ಇವ್ರು ಕೆಲವರು ಇರ್ತಾರೆ ರಾಮಣ್ಣವರು. ಈ ರಾಮಣ್ಣ ಏನ್ ಮಾಡಿದ ಅಂದ್ರೆ ಅಕ್ಬರ್ ಸಾಹೇಬ್ರ ಕಡೆ ಹೋದ್ನಂತೆ. ಹೋಗ್ಬಿಟ್ಟು, ಸಾಹೇಬ್ರೆ ಇನ್ನೊಂದು ಕೆಲಸ ಹೇಳ್ತೀನಿ, ಅದು ಮಾಡಿದ್ರೆ ಖಂಡಿತ ನಿಮಗೆ ಮಗು ಆಗತ್ತೆ, ಏನಾಗತ್ತೆ ಅಂತ ಕೇಳಿದ್ರು. ಸುಬ್ಬಣ್ಣ ಅಂತಿದ್ದಾನೆ ಇಲ್ಲಿ, ನಮ್ಮ ಮನೆತನ ದಾಯದಿಯವನು. ಅವನು ಶ್ರೀರಾಮದೇವರ ಪಾರಾಯಣ ಮಾಡ್ತಾನೆ. ಎಷ್ಟರ ಮಟ್ಟಿಗೆ ಪ್ರತೀತಿ ಆಗಿದೆ ಅಂದ್ರೆ ಆತ ಪೂಜೆ ಮಾಡಿದ್ರೆ ಶ್ರೀರಾಮದೇವರು ಒಲಿತಾರೆ, ಇಲ್ಲ ಅನ್ನೋಲ್ಲ ಅಂತ ಆಗಿದೆ. ಒಂದ್ಸಲ ನೀವು ಕೇಳಿ, ನಿಮ್ಮ ಹೆಸರಿಂದ ಅವ್ರು ಪಾರಾಯಣ ಮಾಡೋಕ್ಕಾಗತ್ತಾ ಕೇಳಿ. ಪಾರಾಯಣ ಮಾಡಿಸಿದ್ರೆ ನಿಮ್ಮ ಶ್ರೀಮತಿಗೆ ಮಗು ಆಗಬಹುದು ಅಂತೆಲ್ಲ ಹೇಳಿದ್ರಂತೆ. ಪಾಪ ಅವ್ರು ನಂಬ್ಕೊಂಡು ಏನ್ ಮಾಡಿದ್ರು ಅಂದ್ರೆ ಸುಬ್ಬಣ್ಣ ಅವ್ರ ಮನೆಗೆ ಬಂದ್ಬಿಟ್ರು ಅಮಲ್ದಾರ್ ಒಂದ್ ದಿವಸ. ಏನ್ ಆಗಿನ ಕಾಲದಲ್ಲಿ ಅಮಲ್ದಾರ್ ಮನೆಗೆ ಬರ್ತಾರೆ ಅಂದ್ರೆ ಈಗಿನ ಗವರ್ನರ್ ಬಂದ ಹಾಗೆ ಬಂದ್ರು. ಇವ್ರು ಗಾಬರಿ, ಸುಬ್ಬಣ್ಣ ಅವ್ರಿಗೆ ಯಾಕೆ ಬಂದ್ರು ಅಂತ ಕೂಡಿಸಿದ್ರು. ಅಕ್ಬರ್ ದಂಪತಿಗಳಿಬ್ಬರು ಬಂದು ಹೇಳಿದ್ರಂತೆ, ನೋಡಿ ನಾವು ಯಾವ ಧರ್ಮ ಅದು ಚಿಂತೆ ಬೇಡ, ಎಲ್ಲದರಲ್ಲೂ ನಂಬಿಕೆ ಇದೆ ನನಗೆ. ನಮಗೊಂದು ಆತಂಕ, 12 ವರ್ಷ ಆದ್ರೂ ಮಕ್ಕಳಾಗಿಲ್ಲ, ನನಗಿಂತ ಹೆಚ್ಚಿಗೆ ನನ್ನ ಹೆಂಡತಿ ಕೊರಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ನಿನಗೊಂದು ಪ್ರತೀತಿ ಕೇಳಿದೆ ನಾನು, ನೀವು ರಾಮದೇವರು ಬೇಡ್ಕೊಂಡ್ರೆ ನಿಮ್ಮ ರಾಮದೇವ್ರು ಒಲಿತಾನಂತೆ. ಅದಕ್ಕೆ ನಿಮ್ಮ ರಾಮದೇವ್ರು ಒಲಿದ್ರು ಅಷ್ಟೇ, ನಮ್ಮ ಅಲ್ಲ ಒಲಿದ್ರು ಅಷ್ಟೇ, ಸ್ವಲ್ಪ ಪ್ರಾರ್ಥನೆ ಮಾಡೋಕ್ಕಾಗತ್ತಾ? ಇವರಂದ್ರು, ನಾನು ಸಂತ ಅಲ್ಲ, ನಾನು ಪವಾಡ ಮಾಡೋ ಮನುಷ್ಯನೂ ಅಲ್ಲ, ನನ್ನ ಸಮಾಧಾನಕ್ಕೋಸ್ಕರ, ನನ್ನ ಮನಸ್ಸಿನ ಶಾಂತಿಗೋಸ್ಕರ ರಾಮದೇವ್ರ ಪೂಜೆ ಮಾಡ್ತೇನೆ ಅಂತ ಹೇಳಿದ್ರಂತೆ. ನೋಡಿ ನಮಗೋಸ್ಕರ ಮಾಡಿ, ಹೇಗಾದ್ರೂ ಮಾಡಿ ಅಂತ ಒತ್ತಾಯ ಮಾಡಿದ್ರು. ರಾಮಣ್ಣ ಅದಕ್ಕೆ ಕುಮ್ಮಕ್ ಕೊಟ್ಟ, ಮಾಡಿಬಿಡೋ ಸುಬ್ಬಣ್ಣ, ಒಳ್ಳೇದಾಗತ್ತೆ ಅಂತ. ಇಲ್ಲ ಅನ್ನೋಂಗಿಲ್ಲ. ಅವ್ರು ಹೇಳ್ತಾರೆ, ನೋಡಪ್ಪ ನನಗೆ ಫಲ ಗೊತ್ತಿಲ್ಲ, ಏನಾಗತ್ತೆ ಅಂತ ಗೊತ್ತಿಲ್ಲ, ನಿಜವಾಗ್ಲೂ ಪ್ರಾಮಾಣಿಕವಾಗಿ ಅಕ್ಬರ್ ಸಾಹೇಬರ ಹೆಸರಲ್ಲಿ ಪೂಜೆ ಮಾಡ್ತೀನಿ, ಪಾರಾಯಣ ಮಾಡ್ತೀನಿ, ಕೊಡೋದು ಬಿಡೋದು ಅವನ ಕೆಲಸ ಅಂತ ಹೇಳಿದ್ರು. ಮುಂದೆ ನೋಡಿ ಎಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅಂದ್ರೆ, ದಿನ ಬೆಳಗ್ಗೆ ಎದ್ದು 10 ದಿವಸ ಕಾಲ ಊಟ ಮಾಡದೇನೆ ಬರೀ 1 ಲೋಟ ಹಾಲು ಕುಡಿದು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂತ್ಕೊಂಡು ರಾಮಾಯಣ ಪಾರಾಯಣ ಮಾಡಿದ್ದು. ದಿವಸ ಕೇಳ್ಕೊಳ್ಳೋದು, ರಾಮ ಆ ದಂಪತಿಗಳಿಗೊಂದು ಏನಾದರೂ ಕರುಣೆ ಮಾಡಪ್ಪ, ಯಾಕೆ ಅಂದ್ರೆ ನಿನ್ನಲ್ಲಿ ನಂಬಿಕೆ ಬರಲಿ ಅವ್ರಿಗೆ. ಮಗು ಆಗದೆ ಹೋದ್ರೆ ನಿನ್ನಲ್ಲಿ ನಂಬಿಕೆ ಹೋಗ್ಬಿಡುತ್ತಲ್ಲ, ನನ್ನ ನಂಬಿಕೆ ನಿನ್ನ ಮೇಲೆ ಇದ್ದೇ ಇದೆ, ಆದ್ರೆ ಅವ್ರ ನಂಬಿಕೆ ಹೋಗ್ಬಿಡುತ್ತೆ, ಅದಕ್ಕೆ ಏನಾದರೂ ಕಾಪಾಡು, ನೀನು ದಯಾ ಮನುಷ್ಯ ಅಂತ ಏನು ಅತ್ತದ್ದು. ನೋಡಿ ಅವ್ರು ಬರೀತಾರೆ, ದಿನ ಕಣ್ಣಲ್ಲಿ ನೀರು, ಹೇಗಾದ್ರೂ ಮಾಡಿ ಪಾರು ಮಾಡೋರು, ಒಳ್ಳೇದು ಮಾಡು ಅಂತ ಕೇಳಿದ್ರಂತೆ. 15 ದಿವಸ ಮಾಡಿ ಪ್ರಸಾದ ಇಲ್ಲಿ ಕೊಟ್ಟು ಬಂದ್ರಂತೆ. ಅದು ಇವರ ಪೂಜೆ ಫಲನೋ ಅಥವಾ ಕಾಲ ಬಂದಿತ್ತೋ ಗೊತ್ತಿಲ್ಲ. 1 ವರ್ಷದಲ್ಲಿ ಆ ಬಿಬಿ ಜಾನ್ ಅವರ ಹೆಂಡತಿಗೆ ಸುಂದರವಾದ ಗಂಡ ಮಗು ಆಯ್ತು. ಗಂಡ ಮಗು ಆತನ ಸುದ್ದಿ ಬಂತು. ಸುಬ್ಬಣ್ಣವ್ರ ಮನೆಗೆ ಹೋದ್ರು, ಕರೆಸಿದ್ರಂತೆ ಅವ್ರನ್ನ. ಆಮೇಲೆ ಊರವ್ರ ಹಿರಿಯರೆಲ್ಲ ಸೇರ್ಕೊಂಡಿದ್ದಾರೆ. ಅಮಲ್ದಾರರಿಗೆ ಪುತ್ರೋತ್ಸವ ಆದ್ರೆ ಕಮ್ಮಿನ, ಎಲ್ಲ ಸಾಕಷ್ಟು ಜನ ಸೇರ್ಕೊಂಡಿದ್ದಾರೆ. ಹೆಸರೇನು ಇಡಬೇಕು ಮಗನಿಗೆ? ಅವ್ರೆಲ್ಲ ಮುಲ್ಲಾಗಳು ಬಂದಿದ್ದಾರೆ, ಹೆಸರೇನಿಡಬೇಕು ಅಂತ ಒಂದು ಪಟ್ಟಿ ಮಾಡಿದ್ರು. ಯಾವ್ದು ಹೆಸರು ಇಡ್ತೀರಿ ನೋಡಿ ಅಂತ. ಅಕ್ಬರ್ ಸಾಹೇಬ್ರಂದ್ರಂತೆ, ನನಗೇನು ತೋಚಲ್ಲಪ್ಪ, ಯಾವ್ದು ಒಳ್ಳೇದಂತೀರೋ ಇಟ್ಬಿಡಿ ಎಂದ್ರು. ಇನ್ನೇನು ಹೆಸರಿಡಬೇಕು ಅನ್ನೋ ಹೊತ್ತಿಗೆ ಜನಾನಾದಿಂದ, ಜನಾನ ಅಂತಾರೆ ಹೆಣ್ಮಕ್ಳಿರೋ ಜಾಗಕ್ಕೆ ಗಂಡಸರು ಹೋಗೋಕ್ಕಾಗಲ್ಲ, ಅಲ್ಲಿಂದ ಧ್ವನಿ ಬಂತಂತೆ, ನೋಡಿ ಯಾರೂ ತೀರ್ಮಾನ ಮಾಡಿಕೊಡೋದು ಏನು ಹೆಸರಿಡಬೇಕು ಅಂತ. ಅವನ ಹೆಸರು ಜನಾಬ್ ಸುಬ್ಬಣ್ಣ ಅಂತ ಇಡಬೇಕು ಅಂತ ಹೇಳಿದ್ಯಾರು? ಬಿಬಿ ಅಕ್ಬರ್ ಸಾಹೇಬ್ರ ಹೆಂಡತಿ. ಯಾರು ಮಾತಾಡಬೇಡಿ, ಜನಾಬ್ ಸುಬ್ಬಣ್ಣ ಅಂತ ಹೆಸರಿಡ್ಬೇಕು. ಜನಾಬ್ ಅಂದ್ರೆ ದೊಡ್ಡವರು, ನಾಯಕ ಅಂದಂಗೆ. ಜನಾಬ್ ಸುಬ್ಬಣ್ಣ ಅಂತ ಇಡಬೇಕು. ಆದ್ರೆ ಬೇಕಾದ್ರೆ ನೀವು ವ್ಯವಹಾರದಲ್ಲಿ ಸುಬಾನ್ ಅಂತ ಕರ್ಕೊಳ್ಳಿ, ಹೇಗಿದೆ ವ್ಯವಹಾರದಲ್ಲಿ ಸುಬಾನ್ ಅಂತ ಕರ್ಕೊಳ್ಳಿ, ಆದ್ರೆ ಮನೆಯಲ್ಲಿ ಮಾತ್ರ ಆತ ಸುಬ್ಬಣ್ಣ ಆಗೇ ಇರಬೇಕು ಅಂತ ಹೇಳಿದ್ರಂತೆ. ಅದನ್ನ ಕೇಳಿ ಸುಬ್ಬಣ್ಣ ಗಾಬರಿ. ಮುಸ್ಲಿಂ ದಂಪತಿಗಳು ಮಗನಿಗೆ ಸುಬ್ಬಣ್ಣ ಅಂತ ಹೆಸರಿರ್ತಾರೆ ಅಂತ. ಅದು ತಾವು ಕಂಡಿರ್ಬೇಕಿದೆ, ಅಪರೂಪ ಏನಲ್ಲ ನಮ್ಮ ಕಡೆಗೆ. ಇಲ್ಲಿ ರಾಜಾಜಿನಗರದಲ್ಲಿ ಒಂದು ಫ್ಯಾಮಿಲಿ ಇದೆ, ಅಕ್ಬರ್ ಆಚಾರ್ಯರು ಅಂತಿದ್ದಾರೆ. ಅಕ್ಬರ್ ಆಚಾರ್ಯ ಇದ್ದಾರೆ, ಅವರು ಆಚಾರ್ಯರು, ಮಾಧವ ಬದುಕು ಸಂಬಂಧಪಟ್ಟವರು. ಅವರ ಹೆಸರು ಅಕ್ಬರ್ ಅಂತೆ ಮನೆಗೆ ಬಂದದ್ದು, ಅಕ್ಬರ್ ಆಚಾರ್ಯ ಅಂತ ಕರೀತಾರೆ ಅವ್ರನ್ನ. ಹಾಗೆಲ್ಲ ತುಂಬಾ ಇತ್ತು. ಈಗೆಲ್ಲ ಒಡೆದು ಚಿಂದಿ ಮಾಡಿ ನಾವು ಸಣ್ಣ ಸಣ್ಣ ಜಾತಿ ಗೀತಿ ಮಾಡ್ಕೊಂಡಿದ್ವಿ. ಮೊದಲು ಇರಲಿಲ್ಲ, ಮನಸ್ಸು ವಿಸ್ತಾರ ಆಯ್ತು. ನೋಡಿ ಆ ಹೇಳೋದು, ಆ ಸುಬ್ಬಣ್ಣವ್ರ ಮನಸ್ಥಿತಿ ಹೇಗಿತ್ತು 10 ದಿವಸ ಪೂಜೆ ಮಾಡಿದಾಗ ಅಂದಾಗ ನನಗೆ ಈ ಕಣ್ಮುಂದ್ ಬರುತ್ತೆ ಇದು.
ತಾನು ಒಪ್ಪಿಕೊಂಡ ಕೆಲಸ ಅತ್ಯಂತ ಪ್ರಾಮಾಣಿಕವಾಗಿ, ಏನೋ ಹೇಳಿದಾರೆ ಒಂದು ಪೂಜೆ ಮಾಡಿ ಹಾಕ್ರಿ ಹೋಗ್ಲಿ, ಎಷ್ಟು ಕೇಳ್ತಾರೋ ಜಾಮಲ್ದಾರ್ ಬೇರೆ ಅಂತ. ಮಗು ಆದ್ಮೇಲೆ ಮತ್ತೆ ಬಂದ್ರು ಸಾಹೇಬ್ರು, ಬಂದು ಅಕ್ಬರ್ ಸಾಹೇಬ್ರ ಮನೆಗೆ ಬಂದು ಒಂದು ತಟ್ಟೆ ತುಂಬ ಬೆಳ್ಳಿ ನಾಣ್ಯ ತುಂಬ್ಕೊಂಬಂದಿದ್ರಂತೆ. ಒಂದು 200-300 ನಾಣ್ಯ ಹಾಕೊಂಡ್ಬಂದಿರಬೇಕು. ಮೇಲೆ ಆದ್ಮೇಲೆ ಒಂದು ಜರೀದೊಂದು ಸಿಲ್ಕಿನ ಬಟ್ಟೆ ಹೊಚ್ಚಿದ್ದಾರೆ, ಹಣ್ಣು ಎಲ್ಲ ಹೂ ತಂದಿದ್ದಾರೆ. ಇನ್ನು ತಗೋಬೇಕು ನೀವು, ನಮ್ಮ ಕೃಪೆ ಆಯಿತು, ರಾಮನ ಕೃಪೆ ಆಗಿದೆ, ಒಪ್ಪಿಸ್ಕೋಬೇಕು ಅಂತ ಕೊಟ್ರೆ ಇವ್ರು ಹೇಳಿದ್ರಂತೆ, ನಾನು ರಾಮನಿಗೆ ನಾಣ್ಯ ಬೇಕಾಗಿಲ್ಲ, ಆ ಹೂ ಇದೆಯಲ್ಲ ಹೂ ಕೊಟ್ಬಿಡಿ ಸಾಕು, ಅದನ್ನ ಏರಿಸ್ಬಿಡ್ತೀನಿ ನಾನು. ಒಂದು ನಾಣ್ಯ ಕೂಡ ತಗೊಳ್ಳಿಲ್ಲಂತೆ ಅವರು. ಇದು ಮುಖ್ಯ. ಅಂದ್ರೆ ಯಾವ ಅಪೇಕ್ಷೆಯೂ ಇಲ್ಲದೆ, ಯಾವ ಸಂಘವೂ ಇಲ್ಲದೆ, ತನ್ನ ವೈಯಕ್ತಿಕ ಯಾವ ಲಾಭದ ಚಿಂತೆ ಕೂಡ ಇಲ್ಲದೇನೆ ಅವರಿಗೆ ಒಳ್ಳೇದಾಗಲಿ ಅಂತ ಮಾಡಿದಾಗ ಭಗವಂತ ಒಲಿತಾನೆ. ಖಂಡಿತ ಒಲ್ದಿದ್ದಾನು, ಅದಕ್ಕೆ ಒಲ್ದದ್ದಕ್ಕೆ ಆಗಿರಬೇಕು ಅನ್ಸುತ್ತೆ. ಅಂದ್ರೆ ಈ ಥರದ ಸೇವೆ ಮಾಡೋದು ಕರ್ಮ ಅಂತ ಹೇಳೋದಂಥದ್ದು. ಇದೇ ಮಾತನ್ನು ಕಗ್ಗ ಎಷ್ಟು ಚೆನ್ನಾಗಿ ಹೇಳುತ್ತೆ. ನನಗೆ ತುಂಬಾ ಇಷ್ಟವಾದ ಪದ್ಯ ಇದು. 579 579. ಆ ಪದಗಳ ಬಳಕೆ ಎಷ್ಟು ಚೆನ್ನಾಗಿದೆ ನೋಡಿ. ಸಾಮಾನ್ಯವಾಗಿ ಬಳಸುವಂಥ ಪದಗಳನ್ನು ಉಪಯೋಗಿಸಿ ಹೇಳ್ತಾರೆ. ಬೆನ್ನಿನಗಲವನ್ನು ಅಳೆದು ಹೊರಗೆ ನೀನದನೊಡ್ಡು. ಬೆನ್ನಿನಗಲವನ್ನು ಅಳೆದು ಹೊರಗೆ ನೀನದನೊಡ್ಡು. ತನ್ನದೆನ್ನುವುದನ್ನು ವಿಧಿ ತಾನೇ ಕೊಳಲಿ ಬಿಡು. ಬನ್ನ ನಿನಗೊದಗಲು ಅದನ್ನು ಆತ್ಮಶಿಕ್ಷಣವೆನ್ನು. ಅದನ್ನು ಆತ್ಮಶಿಕ್ಷಣವೆನ್ನು. ಮಾನ್ಯದ ಒಪ್ಪಂದವಿದು ಮಂಕುತಿಮ್ಮ. ಎಷ್ಟು ಚಂದದ ಮಾತು. ನಿನ್ನ ಬೆನ್ನಿನ ಅಗಲ ಎಷ್ಟು ನೋಡ್ಕೊ ಮೊದಲು ಹೊರುವಾಗ. ಬೆನ್ನು 6 ಇಂಚಿದ್ದಾಗ 18 ಇಂಚಿನ ಲಗೇಜ್ ಹೊತ್ರ ಮುರಿದು ಹೋಗುತ್ತೆ ಬೆನ್ನು. ಅಥವಾ ನಿನ್ನ ಬೆಂಚ್ 40 ಇಂಚಿದ್ದಾಗ 4 ಇಂಚಿನ ಹೊತ್ರ ಅದು ಸಾಕಾಗೋಲ್ಲ. ನಿನ್ನ ಶಕ್ತಿ ಎಷ್ಟಿದೆಯೋ ಆ ಮಾತು ಎಷ್ಟು ಚಂದ ಬರುತ್ತೆ ನೋಡಿ. ಅಲ್ಲಿ ನಿನ್ನ ಶಕ್ತಿಗೆ ಸರಿಯಾದ ಕರ್ಮವನ್ನು ಆರಿಸುವಂತ ಭಗವದ್ಗೀತೆ ಹೇಳಿದ್ರೆ ಅದನ್ನು ಎಷ್ಟು ಚೆನ್ನಾಗಿ ನುಡಿಗಟ್ಟಲ್ಲಿ. ಬೆನ್ನಿನ ಅಗಲವನ್ನು ಅಳೆದು, ನಿನ್ನ ಬೆನ್ನಿನ ಅಗಲ ಎಷ್ಟಿದೆಯೋ ಅಳ್ಕೋ ಮೊದಲು, ನಿನ್ನ ಶಕ್ತಿ ಎಷ್ಟಿದೆಯೋ ಅರ್ಥ ಮಾಡ್ಕೋ. ಅದರ ಪ್ರಕಾರ ಹೊರಗೆ ನೀನು ಅದನ್ನು ಒಡ್ಡು. ಯಾವ್ದು ಹೊರಬೇಕಂತೀಯಲ್ಲ ಅದಕ್ಕೆ ಒಡ್ಡೋದನ್ನ, ಅದು ಮೊದಲು ನಿನ್ನ ಬೆನ್ನಿನ ಅಗಲ ನೋಡ್ಕೋ ಎಷ್ಟಿದೆ ಅಂತ. ಇದರೊಳಗೆ ತನ್ನದೆನ್ನುವುದನ್ನು ವಿಧಿ ಬರ್ತದೆ. ನಂದಿದು ನನ್ನ ಪಾಲು ಅಂತ ಕೇಳುತ್ತೆ. ಕೊಟ್ಟು ಬಿಡದು ಹೋಗ್ಲಿ. ತನ್ನದೆನ್ನುವುದನ್ನು ವಿಧಿ ತಾನೇ ಕೊಳಲಿ ಬಿಡು. ಅಂದ್ರೆ ವಿಧಿಗೋಸ್ಕರ ಜಗಳಾಡಂಗಿಲ್ಲ. ವಿಧಿ ತಗೊಳ್ಳಿ, ನನಗೆ ಫಲ ಬೇಕಾಗಿಲ್ಲ, ಅದರಿಂದ ನಾನು ಮಾಡೋ ಕೆಲಸ ಮಾಡ್ತೀನಿ, ಫಲ ಬೇಕಾದ್ರೆ ವಿಧಿ ತಗೊಂಡು ಹೋಗ್ಲಿ. ಮುಂದಿನ ಮಾತು ಬಹಳ ಮುಖ್ಯ ನನಗೆ. ಬನ್ನ ನಿನಗೊದಗಲದು. ಬನ್ನ ಅಂದ್ರೆ ಸೋಲು. ಈ ಕೆಲಸ ಮಾಡುವಾಗ ಸೋಲು ಆಗ್ಬಹುದು ನಿಮಗೆ. ಆ ಸೋಲು ಆದ್ರೂ ಕೂಡ ಬನ್ನ ನಿನಗೊದಗಲದು ಆತ್ಮಶಿಕ್ಷಣವೆನ್ನು. ಎಷ್ಟೋ ಸಲ ಅನ್ನಲ್ವಾ ನಾವು ಸಮಾಜದಲ್ಲಿ ಅನ್ನಲ್ವಾ, ಯಾವ್ದಾದ್ರೂ ಕೆಲಸದಲ್ಲಿ ಪೆಟ್ಟು ಬಿದ್ರೆ ಆಯ್ತು ಬಿಡ್ರಿ, ಒಂದು ಒಳ್ಳೆ ಪಾಠ ಸಿಕ್ಕಂಗೆ ಆಯ್ತು ನಮಗೆ ಅನ್ನಲ್ವಾ, ನಾವು ಪಾಠ ಸಿಕ್ಕಂಗಾಯ್ತು ಅಂತ. ಸೋಲು ಬಂದದ್ದನ್ನ ಸೋಲು ಅನ್ನೋ ಹಾಗಿಲ್ಲ. ಅದು ಥಾಮಸ್ ಅಲ್ವಾ ಎಡಿಸನ್ ಬಗ್ಗೆ ಹೇಳ್ತಾರೆ. ಅವನು ಬಲ್ಬ್ ಮಾಡ್ಬೇಕಾದ್ರೆ 2,000 ಸಲ ಪ್ರಯತ್ನ ಮಾಡದ ಆಗ್ಲಿಲ್ಲ ಅಂತ ಹೇಳ್ತಾರೆ. ಆ ನಂಬರ್ ಚೇಂಜ್ ಆಗ್ತಾ ಇರುತ್ತೆ, ಅದಕ್ಕೆ ನಿಜವಾದ ನಂಬರ್ ಏನೋ ಗೊತ್ತಿಲ್ಲ. 2,000 ಸಲ ಪ್ರಯತ್ನ ಮಾಡಿದಾಗ ಕೊನೆಗೆ ಬಲ್ಬ್ ಬಂತು ಅಂತ ಯಾರೋ ಕೇಳಿದ್ರಂತೆ. 2,000 ಸಲ ನೀವು ಫೇಲ್ ಆದ್ರಲ್ಲ ಅಂತ. ಆತ ಹೇಳಿದಂತೆ 2,000 ಸಲ ಫೇಲ್ ಆಗ್ಲಿಲ್ಲ, 2,000 ರೀತಿಯಲ್ಲಿ ಮಾಡಿದಾಗ ಬಲ್ಬ್ ಹೇಗೆ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತಾಗಿದೆ ಅಂತ. ಯಾವ ರೀತಿಯಲ್ಲಿ ಮಾಡಿದ ಬಲ್ಬ್ ಆಗೋದಿಲ್ಲ 2,000 ರೀತಿ ಗೊತ್ತಾಗಿದೆ ನನಗೆ ಅಂತ. ಅದು ಬಿಟ್ಬಿಡ್ತೀನಿ ಇನ್ನ ಅಂತ. ಈ ನೋಡಿ, ಆತ್ಮಶಿಕ್ಷಣವೆನ್ನು. ಬನ್ನ ನಿನಗೆ ಒದಗಲು ಸೋಲು ನಿನಗೆ ಮುಟ್ಟಿದಾಗ ಅದನ್ನು ಆತ್ಮಶಿಕ್ಷಣ ಆಯಿತು ಅಂತ ಅನ್ಕೋ, ಬೇಜಾರು ಮಾಡ್ಕೋಬೇಡ. ಮಾನ್ಯದ ಒಪ್ಪಂದವಿದು ಮಂಕುತಿಮ್ಮ. ಇಡೀ ಸಮಾಜದಲ್ಲಿ ಎಲ್ಲ ಹಿರಿಯರು ದೊಡ್ಡವರು ಒಪ್ಪಿಕೊಂಡಂತಹ ಒಪ್ಪಂದ ಏನಪ್ಪಾ ಅಂದ್ರೆ, ವಿಧಿ ಜೊತೆಗೆ ತಕರಾರು ಬೇಡ. ನಿನ್ನ ಕೆಲಸ ನೀ ಮಾಡು, ಅಪೇಕ್ಷೆ ಇಲ್ಲದೆ ಮಾಡು. ವಿಧಿ ನನಗೆ ಬೇಕು ಅಂದ್ರೆ ಕೊಟ್ಬಿಡೋದು ಹೋಗ್ಲಿ. ಸೋತೆ ಅನ್ಕೋಬೇಡ, ಅದನ್ನು ಆತ್ಮಶಿಕ್ಷಣ ಅಂತ ಅನ್ಕೋ. ಹೀಗಾದಾಗ ಜೀವನ ಹಗರಾಗ್ತದೆ, ಮಾಡೋ ಕರ್ಮ ಹೀಗಾಗ್ತದೆ ಅಂತ.